ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅದರಲ್ಲೂ ಮುಖ್ಯವಾಗಿ ದೇವೇಗೌಡರ ಜೊತೆಗೆ ಅಥವಾ JDS ಜೊತೆಗೆ JH ಪಟೇಲ್ ಜೊತೆಗೆ ಇವರೆಲ್ಲರಿಗಿಂತ ಅವ್ರ ಗುರುಗಳು ಇದ್ದಂತಹ ಹಿಂದೆ ಒಂದು ಸಮಾಜವಾದ ನೆರಗಟ್ಟಿನಲ್ಲಿ ನರೇಂದ್ರಂಥವ್ರು ಆಗಿರ್ಬೋದು, ಅನೇಕ ಒಳ್ಳೆಯ ಜನರನ್ನು, ಗೋಪಾಲ ಗೌಡರು ಅಂಥವ್ರ ಜೊತೆಯಲ್ಲಿ ಬೆಳೆದು ಬಂದಂಥವ್ರು ಇವರು. ಹೀಗಾಗಿ ಸಹಜವಾಗಿ ಒಂದು ಮಾಸ್ ಲೀಡರ್ಶಿಪ್ ಬಂದಿದ್ದು ಸುಳ್ಳಿನಲ್ಲ. ಆದರೆ ಆ ರೀತಿಯಲ್ಲಿ ನಮ್ಮ BK ಹರಿಪ್ರಸಾದ್ ಬರಲಿಲ್ಲ ಅನ್ನೋದು, ಅದು ಮಾಸ್ ಲೀಡರಾಗಿ ಬೆಳೀಲಿಲ್ಲ ಅನ್ನೋದು ಒಂದು ಕೊರತೆಯಾಗಿದ್ದರೂ ಸಹಿತ, ಆದರೆ ಜನರ ನೋವುಗಳನ್ನು, OBC ಜನರ ಅಥವಾ ಹಿಂದುಳಿದ ಜನರ ಸಮಸ್ಯೆಗಳನ್ನು ಸಮರ್ಥವಾಗಿ ಪ್ರತಿಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ರಾಷ್ಟ್ರಮಟ್ಟಕ್ಕೂ ಒಯ್ಯುವಂಥ ಚಿಂತನಾಶೀಲರವರೇ ಆಗಿದ್ದರು. ಅವರಿಗೆ ಅವಕಾಶ ಸಿಗಬೇಕಾಗಿದೆ. ಅದಕ್ಕೆ ಅವರಿಗೂ ಸ್ಪಷ್ಟ ಹಾಗೆ ನಾನು ವಿಧಾನ ಪರಿಷತ್ ಅಧ್ಯಕ್ಷರಾಗಿ ಏನು ಮಾಡೋದು ಅದರಲ್ಲಿ ಎನ್ನುವಂಗಿದ್ದಾರೆ ಅವರು. ನಮಗೊಂದು ಯಾವುದಾದ್ರೂ ನೀವು ಕೊಡೋದಿದ್ರೆ ಒಂದು ನಮಗೆ ಸಪ್ರೇಟ್ ಖಾತೆನ ಕೊಡ್ರಿ ಎನ್ನುವಂಥ ಮಾತು. ಯಾಕಂದರೆ ಈಗ ಬದಲಾವಣೆ ಗಾಳಿ ಜೋರಾಗಿದೆ. ಸಂಪುಟ ರಚನೆ ಪುನರ್ರಚನೆ ಮಾಡುವಂಥದ್ದು ಒಂದು 10 ಮಂದಿನ ತೆಗಿತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ಹಾಗೆ ಇದ್ದೇ ಇರ್ತದೆ ಈ ಚರ್ಚೆ ಅಂತೆ. ಒಂದು ಏನೋ ಶುರು ಆಯ್ತು ಅಂದರೆ ನಮ್ಮ ಮೀಡಿಯಾದವರಂತೆ ಅದನ್ನು 1, 2, 3, 4 ಮಾಡೋಷ್ಟು ಶಕ್ತಿ ಪಡೆದಂಥವ್ರು ಇದ್ದಾರೆ. ಹೀಗಾಗಿ ಈಗ ಮತ್ತೆ ಈ ಏನು ಕ್ಯಾಬಿನೆಟ್ ಚೇಂಜ್ ಮಾಡೋದಲ್ಲ, ಈ ಸಂದರ್ಭದಲ್ಲಿ ಚರ್ಚೆ ಶುರುವಾಗಿದ್ದಾವೆ. ಅದರಲ್ಲಿ BK ಹರಿಪ್ರಸಾದರಿಗೂ ಒಂದು ಸ್ಥಾನ ಕೊಡಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟದ, ಅದರಲ್ಲೂ ಈ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಸ್ಪಷ್ಟ ಅಭಿಪ್ರಾಯದಂತೆ ತಿಳಿದು ಬಂದದ್ದು. ಅವ್ರು ಮತ್ತು ಭಾಳ ವರ್ಷ ದುಡಿದಿದ್ದು ಅವರು ಕಾಂಗ್ರೆಸ್ಗಾಗೆ. ಅವರೊಬ್ಬರ ಸಚಿವರನ್ನಾಗಿ ಮಾಡೋದು ಕಾಂಗ್ರೆಸ್ಸಿನ ಕರ್ತವ್ಯ ಹೌದು. ಯೋಗ್ಯತೆ ಅದ ಅವರಲ್ಲಿ. ಯೋಗ್ಯತೆ ಇಲ್ಲದೇ ಇದ್ದರೆ ಮಾತು ಬೇರೆ ಇತ್ತು. BK ಹರಿಪ್ರಸಾದರ ಯೋಗ್ಯತೆ ಅದ, ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥ ಒಂದು ಮಾನಸಿಕ ಸದೃಢತೆ ಅದ, ಜೊತೆಗೆ ಕೋಮುವಾದಿಗಳ ವಿರೋಧವಾಗಿ ದೃಢವಾಗಿ ಹೇಳುವಂಥ ಮಾತು